ಮಗನೇ ಕೈ ನಡುಕ್ತಾ ಇದೆ. ನೋಡಿ ವೀಕ್ನೆಸ್ ಏನು ಅಂದ್ರೆ ಇದನ್ನ ನೋಡಿ, ಇಡ್ಲಿ ಮಟನ್ ಕರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೆ 7 ಗಂಟೆ, ಇನ್ನು ಹಿಮ ಬೀಳ್ತಿದೆ. ಹಿಮದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾನು ನಮ್ಮಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಒಂದು ಆಡಿಷನ್ ಇದೆ, ಯಾವುದೋ ಒಂದು ಜೀ ಕನ್ನಡದ ಆಡಿಷನ್ ಇದೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಮಾಡೋಣ ಅಂತ. ನಮ್ಮಮ್ಮ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ನನ್ನ ಕರ್ಕೊಂಬಂದು, ಕಾಲೇಜ್ಗೆ ಹೋಗ್ಬೇಕಾದ್ರೂ ನನ್ನ ಕರ್ಕೊಂಬಂದ್ರು. ಇವಾಗ ಆಡಿಷನ್ ಅಂದರೆ ಆಡಿಷನ್ಗೂ ಕರ್ಕೊಂಬಂತ. ನೋಡಿ ಗೈಸ್, ಎಂತ ಅಮ್ಮ ನೋಡಿ. ನಾನು ಸ್ಕೂಲ್ಗೆ ಹೋಗ್ತೀನಿ ಮಮ್ಮಿ, ನಾನು ಒಬ್ಬನೇ ಹೋಗ್ತೀನಿ ಬಿಡಮ್ಮ ಅಂದರೆ, ಓಹೋ ಇಲ್ಲ ನಾನು ಬರ್ತೀನಿ, ನಾನೇ ಡ್ರಾಪ್ ಆಗ್ತೀನಿ ಅನ್ನೋರು. ಕಾಲೇಜ್ಗೆ ಹೋಗ್ತೀನಿ ಮಮ್ಮಿ ಅಂದರೆ, ಇಲ್ಲ ನಾನೇ ಡ್ರಾಪ್ ಆಗ್ತೀನಿ ಅನ್ನೋರು. ಇವಾಗ ಆಡಿಷನ್ಗೆ ಹೋಗ್ತಾ ಇದ್ದೀನಿ ಮಮ್ಮಿ ಅಂದರೆ, ನಾನೇ ಬರ್ತೀನಿ ಬಾ ಅಂತಾರೆ. ನೋಡಿ ಗೈಸ್, ನಮ್ಮಮ್ಮ ಪಾಪ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾ ಅವ್ರು ನನ್ನ. ಬನ್ನಿ ಹೋಗೋಣ, ಆಡಿಷನ್ ಹೆಂಗಿರುತ್ತೆ ಅಂದ್ರೆ ನೋಡೋಣ. ನನಗೂ ಫಸ್ಟ್ ಟೈಮು, ನೋಡೋಣ, ಮಸ್ತ್ ಮಜಾ ಮಾಡೋಣ. ಇವಾಗ ಆಡಿಷನ್ಗೆ ಹೋಗಿದ್ದಾನೆ ಮಗ. ಬನ್ನಿ ಹೋಗಿ ಅಲ್ಲಿ ಹೋಗಿ ನೋಡಿಕೊಂಡು ಹೆಂಗೆ ಕೂತ್ಕೊಂಡಿದ್ದಾರೆ ಅಲ್ಲೆಲ್ಲ ನೋಡಿಕೊಂಡು, ಸುಮ್ಮನೆ ಹಂಗೆ ಗೊತ್ತಿಲ್ದಿರಂಗೆ ಒಂದೇ ಒಂದು ವಿಡಿಯೋ ನೋಡ್ಕೊಂಬರೋಣ. ಓಕೆನಾ? ಕೃಷ್ಣ ಯಾರು? ಮಗನೇ ಗೈಸ್, ಎಲ್ಲ ಆಡಿಷನ್ ಮುಗಿಸ್ಕೊಂಡು ಬಂದು ನೋಡಿ, ಇಡ್ಲಿ ಮಟನ್ ಕರಿ, ನಮ್ಮಮ್ಮ ಲಿವರು, ನಮ್ಮ ಅಲಕ್ ನಿರಂಜನ್ ಚಿತ್ರಾನ್ನ. ಇನ್ನೂ ಆಡಿಷನ್ ಮುಗ್ದಿಲ್ಲ, ಅದಕ್ಕೆ ಚಿತ್ರಾನ್ನ ಬನ್ನಿ. ಏನು ಕ್ರೇಜಿ ಇತ್ತು ಗೈಸ್, ಕ್ರೇಜಿ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಸಕ್ಕತ್ತಾಗಿತ್ತು. ಹೌದಾ? ಏನೇನು ಕೇಳಿದ್ರು? ನಿಮ್ಮ ಏನಂడి ಮದುವೆ ಮಾಡಿಸಿದ್ದೀರಾ ಅವ್ರಿಗೆ? ಮಾಡ್ತಿಲ್ಲ, ಅದಕ್ಕೆ ಮಾಡಲಿ ಅಂತ. ಹಾಂ, ಬೇಗ ಮದುವೆ ಮಾಡಲಿ ಅಂತ. ಏನು ಸೆಲೆಕ್ಟ್ ಆಗ್ತೀರಾ? ಬರ್ತೀವಿ, ಎಲ್ಲ ದೇವ್ರ ಇಚ್ಛೆ. ದೇವ್ರ ಇಚ್ಛೆನಾ? ದೇವ್ರ ಇಚ್ಛೆ ನಮ್ದು ಫಲ ಒಂದು. ಆಂಟಿ, ಇದಕ್ಕೊಂದೆರಡು ಮಾತು ಹೇಳ್ಬಿಡ್ಬೇಕು ನೀವು. ಮತ್ತಂತಿರೋ ಬರಲಿ. ಗೈಸ್, ಇಲ್ಲಿ ನೋಡಿ, ಆಡಿಷನಲ್ಲಿ ನಾಗೇಶ್ ಬಂದಿದ್ದಾನೆ. ನಾಗೇಶ್ ಬಂದ್ಬಿಟ್ಟು ಏನೋ ಅಷ್ಟು ದೊಡ್ಡವನು ಅನ್ಕೊಂಡ್ರೆ, 32 ವಯಸ್ಸು ಅನ್ಕೊಂಡ್ರೆ ಕೈ ನಡುಕ್ತಾ ಇದೆ. ನೋಡಿ ವೀಕ್ನೆಸ್ ಏನು ಅಂದ್ರೆ ಇದನ್ನ. ನಾಗೇಶ್ ವೀಕ್ನೆಸ್ ಏನು ನಡಗ್ಸೋದು. ಈಗ ಯಾರನ್ನ ಕಷ್ಟದಲ್ಲಿದ್ದಾರೆ ಬ್ಲಡ್ ಕೊಡ್ಬೇಕು ಅಂತಂದ್ರೂ ಬ್ಲಡ್ ತಗೊಳ್ಳೋದಕ್ಕೆ ವೇನ್ಸ್ ಓಪನ್ ಆಗಲ್ಲ, ಅಷ್ಟು ನಡೀತಿದೆ ಕೈ. ಅಷ್ಟೇ ಬಿಡು, ಅಮ್ಮ ಇರೋದಕ್ಕೆ, ಇವನ್ ಫಾಲೋಯಿಂಗ್ಸ್ ನೋಡಿ ಗೈಸ್ ಗೊತ್ತಾಗುತ್ತೆ. ಅಮ್ಮ ಇರೋದಕ್ಕೆ, ಅಕ್ಕ ಇರೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಇದೆ. ಇಬ್ರು ಹಾಕೊಂಡು ಹೊಡಿತಾರೆ ಇವಾಗ. ಅವನ ಏಜ್ ನೋಡಿ ಗೈಸ್, 1994 ಹುಟ್ಟಿರೋದು ನಾಗೇಶ್. ಸ್ವಾತಂತ್ರ್ಯ ಬಂದಾಗ ಹುಟ್ಟಿರೋದು ನಾಗೇಶ್. ಇವರಿಬ್ರು ಅಣ್ಣ ಅಂತ ಕರೀಲಿ ಅಂತ ಬರ್ತಿರೋದು. ಸುಮ್ಮನೆ ಬಂದಿದ್ವಿ ಹಿಂಗೆ ಆಡಿಷನ್ ಕೊಡೋಣ. ನಾನು ನಿಮ್ಮನ್ನೇ ನೋಡಂಗಾಯ್ತು. ಬಾಸ್ ಬಗ್ಗೆ ಏನಾದ್ರು ಹೇಳಿ. ಬಾಸ್ ಬಗ್ಗೆ ಡೆವಿಲ್ ಅನ್ನೋದಕ್ಕೆ, ಡೆವಿಲ್ ಅನ್ನೋ ಸಿನಿಮಾ ರಿಲೀಸು ಎಲ್ಲ ಡೆವಿಲ್ ನೋಡ್ತಿರೋ ಗೊತ್ತಾ, 2 ಸಲ ನೋಡಿ. ಗೈಸ್, ನಿನ್ನೆ ಆಡಿಷನಿಂದ ಬಂದು ಇಷ್ಟೆಲ್ಲ ಆಗಿತ್ತು. ಆಡಿಷನಿಂದ ಬಂದು ರೆಸ್ಟ್ ಮಾಡಿ ಮಲ್ಕೊಂಡು ತಿರ್ಗಾ ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಮೂಡೇ ಬಂದಿಲ್ಲ ಗೈಸ್. ಮೂಡ್ ಅಂದರೆ ಎನರ್ಜಿನೇ ಇರಲಿಲ್ಲ. ಫುಲ್ ಬೆಳಗ್ಗೆಯಿಂದ ನಿಂತು ಸುಸ್ತಾಗಿತ್ತು. ನಾವೇನು ಅಂದ್ಕೊಂಡ್ವಿ, ಆಡಿಷನ್ ಏನರ ಆಡಿಷನ್ ಅಂದರೆ, ಫಸ್ಟ್ ಆಫ್ ಆಲ್ ಜೀ ಕನ್ನಡದಲ್ಲಿ ಯಾವುದೋ ರಿಯಾಲಿಟಿ ಶೋ ಏನೋ ಬರ್ತಿದೆ, ಅದರದ್ದು ಆಡಿಷನ್ ನಡೀತಿತ್ತು. ಅಡ್ವೆಂಚರ್ ಶೋ ಅಂತೆ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ರು ಜೀ ಕನ್ನಡದವರು. ಅದಕ್ಕೆ ಹೋಗಿ ನೋಡೋಣ ಏನು ಎತ್ತ ಅಂತ ಹೋಗಿ ಮಾತಾಡ್ಸ್ಕೊಂಡು ಆಡಿಷನ್ ಕೊಟ್ಬಿಟ್ಟು ಬಂದಿದ್ದು. ಫಸ್ಟು ನಮ್ಮ ಅಮ್ಮನ ಕೇಳೋಣ, ಅವ್ವ ಸರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸಖತ್ತಾಗಿತ್ತು. ಏನು ಸಖತ್ತಾಗಿತ್ತು? ಸೂಪರ್ ಆಗಿತ್ತು. ಬರೀ ಇನ್ಸ್ಟಾಗ್ರಾಮ್ ಅವರೇ ತುಂಬವರಲ್ಲಿ. ಅಮ್ಮ ಅಂದರೆ 500 ಪ್ಲಸ್ 500+ ಜನ ಸೇರಿದ್ದಾರೆ. ಇನ್ನು ನಮ್ಮ ಹುಡುಗರುಗಳು ಅಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೋಡಿ? ಚೆನ್ನಾಗಿತ್ತು. ಫಸ್ಟ್ ಸಖತ್ತಾಗಿತ್ತು ಅಂತ ಅಲ್ಲಮ್ಮ, ಏನಾದರೂ ಇವಾಗ ಏನಂತಾರೆ,
ಈ ಥರನೇ ಇರುತ್ತೆ ಆಡಿಷನ್ನು, ಆ ಥರ ಏನು ಫೀಲ್? ಅದೇನೆ ಫಸ್ಟ್ ಟೈಮ್ ನಾವು ನೋಡಿದ್ದು ಈ ಥರನ ಆಡಿಷನ್ ನಡೆಯೋದು ಹಿಂಗೇನ ಅಂತ ಇವತ್ತೇನೆ ತಿಳ್ಕೊಂಡಿದ್ದು. ಚೆನ್ನಾಗಿತ್ತಾ? ನಾನು ಇವಾಗ ಹೇಳ್ತೀನಿ ಏನಂದರೆ, ನಾವು ಬೆಳಗ್ಗೆನೇ 7:15 ಹೋಗಿರೋದ್ರಿಂದ ಏನಾಗಿತ್ತು ಅಂದರೆ, ನಾವು ಫಸ್ಟಲ್ಲಿ ಇದ್ದಿದ್ದರಿಂದ ನಮಗೆ ಬೇಗ ಟೋಕನ್ ನಂಬರ್ ಸಿಕ್ತು, ಎಲ್ಲ ಟೋಕನ್ದೆಲ್ಲ ಬೇಗ ಸಿಕ್ತು. 13 ನಂಬರ್ ಅಂತ ಸಿಕ್ತು. ಹೋದ್ವಿ, ಟೋಕನ್ ಎಲ್ಲ ಈಸ್ಕೊಂಡ್ವಿ. ಬೆಳಗ್ಗೆ 7:15 ಇಲ್ಲಿಂದ ಹೋದಾಗ ನಾವು ಟೋಕನ್ ಎಲ್ಲ 7 ಗಂಟೆ ಅಲ್ಲಿದ್ದಾಗ ನಾವು 7:15 ಟೋಕನ್ ಎಲ್ಲ ಈಸ್ಕೊಂಡು ಕುತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಸ್ಟಿಕ್ಕರ್ ಎಲ್ಲ ಕೊಟ್ಟರು. ಆಡಿಷನ್ಗಂತ ಬೂತ್ ಮಾಡಿದ್ರು. ಬೂತಲ್ಲಿ ಹೋಗಿ ಕುಣಿಸಿದ್ರು. ಅದು ನೋಡಿದ್ರೆ ಸೆಟ್ಟು, ಈ ನಮ್ಮವರು ಕಾಮಿಡಿ ಕ್ಲೇಡ್ಗಳು ಸೆಟ್ಟು. ಆ ಸೆಟ್ಟಲ್ಲಿ ಆಡಿಷನ್ ನಡೀತಿತ್ತು. ಅಲ್ಲಿ ಹೋಗ್ಬಿಟ್ಟು ಆಡಿಷನ್ ಕೊಟ್ಟಿದ್ದು. ಆ್ಯಂಡ್ ಏನು ಅಂದರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಜನ ಇರಲಿಲ್ವಲ್ಲ, ಒಂದು 10-15 ಜನ ಇದ್ರದ್ದು ನೋಡಿ, ಇಷ್ಟು ಜನ ಏನೋ ಬರೋದು ಅಂದ್ಕೊಂಡು ಹೋದೆ. ಅಲ್ಲಿ ಒಳಗೆ ಹೋದ ಇದಷ್ಟೇ ಗ್ಯಾಪ್ನ, ಫಸ್ಟ್ ರೋಲ್ ಕೂತಿದ್ವಲ್ಲ ನಾವು, ಅಷ್ಟೇ ಗ್ಯಾಪ್ನ ತಿರುಗಿ ನೋಡೋದಿರಲಿ. ಈಚೆ ಬಂದರೆ ಅರ್ಧಕ್ಕರ್ಧ ಇನ್ಸ್ಟಾಗ್ರಾಮಿಂದ ಹಿಡಿದು ಎಲ್ಲರೂ ತುಂಬ ಹೋಗವ್ರೆ ಜನ. ಇದ್ರ ನಡುವೆ ನಮ್ಮನ್ನೆಲ್ಲಿ ಗುರುತಿಸ್ತಾರೆ ಅನ್ನೋ ಥರನೇ ಇತ್ತದು ಆ್ಯಕ್ಚುಲಿ. ಆ್ಯಂಡ್ ಮೋರ್ ಓವರ್ ಆಡಿಷನಲ್ಲಿ ಏನಿತ್ತು ಅಂದರೆ, ನನ್ನ ಸ್ಪೋರ್ಟ್ಸು ಇದೆಲ್ಲ ಇತ್ತಲ್ಲ, ಪವರ್ ಲಿಫ್ಟಿಂಗು ಅಂತ ಅದ್ರ ಬಗ್ಗೆ ಹೇಳಿದ್ರಿಂದ, ಸೊ ನನಗೆ ಏನು ಮಾಡಿದ್ರು ಅಂದರೆ ವೆಯ್ಟ್ ಎತ್ತಕ್ಕೆ ಹೇಳಿದ್ರು, ಮತ್ತು ಮೊಟ್ಟೆ ತಿಂತೀಯಾ ಅಂತ ಕೇಳಿದ್ರು. ಬೇರೆಯವ್ರಿಗೆ ಏನೇನು ಮಾಡಿದ್ರು ಅಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನಿಸಿದ್ರು, ಮತ್ತು ಅದೇ ಎಷ್ಟು ಹಸಿಮೆಣ್ಸಿನ್ಕಾಯಿ ತಿಂತೀರಾ ಏನು ಅಂತ ಹಂಗೆ ಕೇಳಿದ್ರು. ಪುಷಪ್ಸ್ ಎಷ್ಟು ಮಾಡ್ತೀರಾ, ಇರೋಕ್ಕೆ ರೆಡಿನಾ, ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇರೋಕ್ಕೆ ರೆಡಿನಾ, ಮತ್ತು ಊಟ ನೀರು ಇಲ್ಲದೆ ಎಷ್ಟು ದಿವಸ ಇರ್ತೀಯಾ ಅಂತ, ಮತ್ತು ಏನು ನಿನ್ನ ವೀಕ್ನೆಸ್ಸು, ನಿನಗೆ ಈ ಥರ ಟ್ರಿಗರ್ ಮಾಡಿದ್ರೆ, ಕೋಪ ಮಾಡಿದ್ರೆ ಏನು ಮಾಡ್ತೀಯಾ ಅಂತ ಇದೇ ಥರ ಹಲ್ವಾರು ಕ್ವಶನ್ಸ್ ಕೇಳಿದ್ರು. ಮತ್ತು ನಿಮ್ಮ ಅಚೀವ್ಮೆಂಟ್ಸ್ ಏನು, ಎಲ್ಲ ಫುಲ್ ಡೀಟೇಲ್ಸು. ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ, ತಾಯಿ ಏನು ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಏನು ಅಂತ ಎಲ್ಲ, ಎಲ್ಲಿರೋದು ಏನು ಎತ್ತ ಅಂತ ಫುಲ್ ಡೀಟೇಲ್ಸ್ ಎಲ್ಲ ಕೇಳಿ, ಆಮೇಲೆ ಸರಿ ಇನ್ನೂ 2 ರೌಂಡ್ ಇದೆ, ಅದಾದಮೇಲೆ ನಾವು ನಿಮಗೆ ಇದು ಮಾಡ್ತೀವಿ ಅಂತ ಫೋನ್ ಮಾಡ್ತೀವಿ, ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದರೆ ಅಂತ ಹೇಳಿದ್ದೆ. ಅದನ್ನು ಮುಗಿಸ್ಕೊಂಡು ಈಚೆ ನನ್ನ ಆಡಿಷನ್ ಮುಗಿಸ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ 500 ಜನ ಆಗೋಗಿದ್ದಾರೆ. ಆ 500 ಜನದಲ್ಲಿ ನಮ್ಮ ಅಮ್ಮು ಕುಟುಂಬಕ್ಕೂ ಅಮ್ಮಾಳ್ ಡುಮ್ಮು ಅವರೆಲ್ಲ ಬಂದಿದ್ರು. ಆ ಅಮ್ಮು ಕುಟುಂಬಕ್ಕೆ ಅಮ್ಮಾಳ್ ಡುಮ್ಮಲ್ದೆ ನಂಬರ್ 400 ಅವ್ರು ಅಷ್ಟೊತ್ತಿಗೆ ಬಂದಿದ್ದು, ಅಷ್ಟು ಲೇಟಿಗೆ ಬಂದಿದ್ದು ಅವರು. ಸೊ ಅವ್ರ ನಂಬರ್ ಏನಾಗಿತ್ತು 399ಗೆ ಒಟ್ಟೋಗಿತ್ತು. ಎಷ್ಟೋ ಜನ ಇನ್ಫ್ಲೂಯೆನ್ಸರ್ಸು ಗೈಸ್, ಎಷ್ಟೋ ಜನ ಹುಡುಗಿರು ಆ್ಯಂಡ್ ಹುಡುಗಿರು ಕಮ್ಮಿ, ಬಟ್ ಹುಡುಗಿರು ಎಲ್ಲ ಇದ್ದರು. ಝೀ ಕನ್ನಡದಲ್ಲಿ ಎಷ್ಟೋ ವರ್ಷಗಳಾದಮೇಲೆ ಒಂದು ಶೋ ಮಾಡ್ತಿರೋದು ಫಾರ್ ಮೆನ್ಸ್ ಆ್ಯಂಡ್ ವುಮೆನ್ಸ್. ಮತ್ತು ಅದಕ್ಕೆ ಏಜ್ ಏನಾಗಿತ್ತು ಅಂದರೆ 18ರಿಂದ 30 ತನಕ ಇತ್ತು. ಅದಕ್ಕೆ ನಾವು ಒಂದು ಟ್ರೈ ಕೊಡೋಣ ಅಂದ್ಬಿಟ್ಟು ಹೋಗಿದ್ದು. ಏನು ಮಾಡ್ತಾ ನೋಡಬೇಕು. ಬಟ್ ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಎಷ್ಟೋ ಜನ ಎಲ್ಲೋ ಇನ್ಫ್ಲುಯೆನ್ಸು ಅದು ಇರೋದ್ರಿಂದ ನೋಡಬೇಕು. ಆ್ಯಂಡ್ ಮೋರ್ ಓವರ್ ಮುಖ್ಯ ಅತಿಥಿ ಯಾರು ಬಂದಿದ್ರು ಅಂದರೆ, ನಮ್ಮ ಡಾಕ್ ಸತೀಶ್ ಅವರ ಮಗ ಅವ್ರು ಬಂದಿದ್ದರು. ಮತ್ತು ಡಾಕ್ ಸತೀಶ್ ಅವ್ರ ಮಗ ಬಂದಿದ್ದರು. ಅದರಲ್ಲಿ ನಮ್ಮಮ್ಮ ಡಾಕ್ ಸತೀಶ್ ಮಗನಿಗೆ ಹರ್ಷ ಅಂತಿದ್ರು. 99.9% ಹರ್ಷ ಅಂತಿರೋದು ನಮ್ಮಮ್ಮನೇ. ಇದಾಗಿತ್ತು ನಮ್ಮ ಆಡಿಷನ್ನು. ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಬಟ್ ಫುಲ್ ಗೊತ್ತಾ, ಕಮ್ಮಿ ಹೆಣ್ಮಕ್ಳು ಬಂದಿದ್ರು ಅಂತ ಫೀಲಿಂಗ್. ಅಲ್ಲ, ಅವ್ರ ಮಗಂದು ಆಗೈತಾ ಇಲ್ವಾ ಏನಿಲ್ಲ, ಕಮ್ಮಿ ಹೆಣ್ಮಕ್ಳು ಬಂದಿರೋದಂತ ಚಿಂತೆ. ನನಗೆ ಅಷ್ಟು ಜನ ಬಂದಿದ್ರಲ್ಲ, ವಾಟ್ ಎವರ್ ಗೈಸ್ ಸೆಲೆಕ್ಟ್ ಆಯ್ತೀವೋ ಏನೋ ಸೆಕೆಂಡ್ರಿ, ಬಟ್ ನಮ್ಗೆ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಆಡಿಷನ್ ಅಂದರೆ ಹಿಂಗಿರುತ್ತೆ ಅಂತ ಗೊತ್ತಾಯ್ತು. ಯಾಕಂದ್ರೆ ನಮಗೆಲ್ಲ ಮೈಕ್ ಹಾಕಿ ಲೈಟ್ಗಳೆಲ್ಲ ನಿಲ್ಲಿಸಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಆಡಿಷನ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ಸಮಥಿಂಗ್ ಸ್ಪೆಷಲ್. ನೋಡಿ, ಈ ಥರ ಸೀಲೆಲ್ಲ ಹಾಕಿ, ಝೀ ಕನ್ನಡ ಅಂತ ಸೀಲೆಲ್ಲ ಹಾಕಿ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಆಗಿರೋದ್ರಿಂದ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು ಸಿಕ್ತು. ಆ್ಯಂಡ್ ಇನ್ನೊಂದೇನೆಂದರೆ, ಅಷ್ಟು ಜನಗಳ ನಡುವೆ ಮಾತಾಡ್ಸ್ಕೊಂಡು ಬರ್ತಾ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ, ಒಂದು ಲಿಂಕ್ ಬಿಲ್ಡ್ ಆಗುತ್ತೆ. ಸೊ ಚಾನ್ಸ್ ಸಿಕ್ದಾಗ ಹೋಗ್ಬೇಕು ಅಂತಾರೆ ನೋಡಿ. ಒಂದೇ ಒಂದು ಸ್ಪಾರ್ಕ್. ಮೈಸೂರು, ಬೆಳಗಾವಿ, ಎಲ್ಲೆಲ್ಲಿಂದನೋ ಬಂದಿದ್ರು ತುಂಬ ಜನ. ಅವಕಾಶಕ್ಕೋಸ್ಕರ ಜನ ತುಂಬ ಕಾಯ್ತಿದ್ದಾರೆ. ಕಾಂಪಿಟೇಷನ್ ಇಸ್ ಮೋರ್. ಕಾಂಪಿಟೇಷನ್ ಇಸ್ ಮೋರ್. ಜನ ಎಲ್ಲರೂ ಓಡ್ತಿದ್ದಾರೆ. ಅದರಲ್ಲಿ ನೀವೆಲ್ಲಿ ನಿಂತಿದ್ದೀರಾ, ನೀವೇನು ಓಡ್ತಿದ್ದೀರಾ ಅನ್ನೋದು ಗುರ್ತು ಮಾಡ್ಕೊಳ್ಳಿ. ಇನ್ನೂ ಓಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಓಡ್ರಿ. ನಾವು ಓಡ್ತಾ ಇದ್ದೀವಿ, ನೋಡೋಣ ಎಲ್ಲಿಗೆ ಓಡಿ ಎಲ್ಲಿಗೆ ಹೋಗ್ತೀವೋ ನೋಡೋಣ. ಇದಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಫಾರ್ ಮೈ ಆಡಿಷನ್ ಆ್ಯಂಡ್ ಮೈ ಮಾಮ್ಸ್ ಎಕ್ಸ್ಪೀರಿಯೆನ್ಸ್ ಫಾರ್ ದ ಆಡಿಷನ್. ನಮ್ಮಮ್ಮ ನೋಡಿ, ಸ್ಕೂಲ್ಗೂ ಬಿಡ್ತಿದ್ರು, ಇವಾಗ ಕಾಲೇಜ್ಗೂ ಬಿಟ್ಟರು, ಇವಾಗ ಆಡಿಷನ್ಗೂ ಬರ್ತವ್ರೆ. ನೆಕ್ಸ್ಟ್ ಇನ್ನು ಎಲ್ಲೇ ಹೋದ್ರು ಬರ್ತೀನಿ. ಏನು ಕೇಳ್ದೆ ಗೊತ್ತಾ, ಲಿಝಿ ಕನ್ನಡದವ್ರನ್ನ ಅಲ್ಲಿ ಕೂತಿದ್ರು, ಚೇರಲ್ಲಿ ಕೂತಿದ್ರು. ಅವ್ರು ಕೇಳಿದೆ,
ಸರಿ ಇದು ಗಂಡು ಮಕ್ಳಿಗೆಲ್ಲ ಮಾಡ್ತಾಯಿದ್ದೀರಾ ಹೆಣ್ಮಕ್ಳಿಗೆ ಮಾಡ್ತಾಯಿದ್ದೀರಾ ನಮ್ಮಂಥ 40+ ಅವ್ರಿಗೆ ಏನು ಮಾಡಲ್ವಾ ಅಂದೆ. ಮೇಡಮ್ ನಿಮಗೆ ನಾವು ಕರ್ಕೊಂಬಂದ್ರೆ ಅದೇ ಹೆಂಗಸ್ರೆ ಎಲ್ಲ ಜುಟ್ಟಿಗೆ ಹೋಗಿದ್ದಾಗ್ತೀರ, ಬೇಡ ಮೇಡಮ್ ಮಾಡಲ್ಲ ಅಂತ ಅಂದರು. ಅದೇ ನಮ್ಮಮ್ಮ ಅವ್ರನ್ನೇ ಹೋಗಿ ಕೇಳ್ಬಿಟ್ಟವ್ರೆ. ಆ್ಯಂಡ್ ಮೋರ್ ಓವರ್ ನೈಸ್ ಎಕ್ಸ್ಪೀರಿಯನ್ಸ್ ಗೈಸ್. ಏನೋ ಒಂದು ಮಾಡೋಣ, ಸಾಧನೆ ಮಾಡೋಣ. ಮತ್ತೊಂದು ವ್ಲಾಗ್ ತೊಗೊಂಡು ಬರ್ತೀವಿ. ಫಸ್ಟಿಗೆಲ್ಲ ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ನಮ್ದೇನು ಎಕ್ಸ್ಪೆಕ್ಟೇಷನ್ ಇಲ್ಲ, ನಮ್ಗೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಗೈಸ್. ಮಾಡಬೇಕು, ಕರ್ತವ್ಯ ಮಾಡಿದ್ದೀವಿ, ಹೋಗ್ಬೇಕು, ನುಗ್ಗಬೇಕು ಅಂತಲೇ ಕಾಯ್ತಿರ್ತೀವಿ. ನುಗ್ಗದೇ ಬಿಡ್ತೀವಿ. ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಬಾಯ್ ಬಾಯ್.